Welcome back again. Now I'm going to continue with the problems. So let us take other one. Two forces, 100 Newton and 150 Newton are acting simultaneously at a point. You can see here there are two forces here and they are acting simultaneously at a point. What is the magnitude and direction of resultant of these two forces if the angle between them is 45 degree? ನೋಡಿ ಈ ಒಂದು ಕ್ವಶನ್ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಅಂದರೆ ನೋಡಿ ನಿಮ್ಗೆ ಎರಡು ಫೋರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎರಡರ ಮಧ್ಯ 45 ಡಿಗ್ರಿ ಆ್ಯಂಗಲ್ ಇದೆ. ಲೆಟ್ ಅಸ್ ಸೇ ದಟ್ ಇಸ್ ಪಿ ಆ್ಯಂಡ್ ಅನದರ್ ಒನ್ ಇಸ್ ಕ್ಯೂ ಆ್ಯಂಡ್ ದ ಆ್ಯಂಗಲ್ ಇಸ್ 45 ಡಿಗ್ರಿ. ಸೊ ರಿಮೆಂಬರ್, ಸೊ ಈ ಥರ ಕೇಸ್ ಇದ್ದಾಗ ವಿ ಶುಡ್ ಯೂಸ್ ಪ್ಯಾರಲಲ್ಲೋಗ್ರಾಮ್ ಲಾ ಆಫ್ ಫೋರ್ಸಸ್. ಸೊ ಪ್ಯಾರಲಲ್ಲೋಗ್ರಾಮ್ ಲಾ ಆಫ್ ಫೋರ್ಸಸ್ ಏನು ಹೇಳುತ್ತೆ, ಆಲ್ಫಾ ಇದ್ದಾಗ ಪಿ ಮತ್ತು ಕ್ಯೂ ಮಧ್ಯ ರಿಸಲ್ಟೆಂಟ್ ಫೋರ್ಸ್ನ ಡ್ರಾ ಮಾಡಬೇಕು ಅಂದರೆ ಯು ಶುಡ್ ಕನ್ಸ್ಟ್ರಕ್ಟ್ ಎ ಪ್ಯಾರಲಲ್ಲೋಗ್ರಾಮ್ ಆ್ಯಂಡ್ ರೈಟ್ a diagonal which represents the resultant force, and if you find out the angle that represents the direction of the resultant force, magnitude and direction ಕಂಡುಹಿಡಿಯಬೇಕು. So for this you need to remember those two formulas. That formula is p square plus q square plus 2pq into cos alpha. ಇಲ್ಲಿ p ಅಂತ ಹೇಳಿದ್ರೆ 100 ನ್ಯೂಟನ್, q ಅಂತ ಹೇಳಿದ್ರೆ 150 ನ್ಯೂಟನ್ and alpha is 45 degree. So if these three data ಇದ್ರೆ you can find out the resultant magnitude, that is 231.97 Newton, and in a similar way find out the direction. So direction ಮತ್ತು magnitude ಎರಡು ಕಂಡುಹಿಡಿಯಬೇಕು. ಸೊ ಡೈರೆಕ್ಷನ್ ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ q sin alpha divided by p plus q cos alpha. ಇಲ್ಲಿ ನಿಮಗೆ p ಅಂದರೆ ಮತ್ತು q ಅಂದರೆ ಮತ್ತು ಆಲ್ಫಾ ಅಂದರೆ ಗೊತ್ತಿದೆ. ಸಬ್ಸ್ಟಿಟ್ಯೂಷನ್ ಮಾಡಿ you will find out the tan theta and you transfer this tan to this side, it will become tan inverse. Tan inverse of this number is 27.3 degree. Let us check with the calculator because these are some formulas looking like bigger equations. You might end up with the wrong answers if you are not calculating properly in a calculator. So I'll show you how to do the calculation from a calculator. So you can see here a scientific calculator I'm opening, and you can do the same thing in your normal scientific FX or 991 MS ಅದೆಲ್ಲ ಇದೆಯಲ್ಲ ಅದರಲ್ಲಿ ಮಾಡ್ಕೋಬೋದು. ನೋಡಿ ಸಬ್ಸ್ಟಿಟ್ಯೂಷನ್ ಮಾಡಿರೋದು ತೋರಿಸ್ತೀನಿ. ಸೊ ಫಸ್ಟ್ ಸ್ಕ್ವೇರ್ ರೂಟ್ ಆಗ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಸೋ ಮೆನಿ ಟರ್ಮ್ಸ್ ಹಿಯರ್. ಫಸ್ಟು ನಾನು ಪಿ ಸ್ಕ್ವೇರ್ ಹಾಕ್ತೀನಿ, ದಟ್ ಈಸ್ 100 ಸ್ಕ್ವೇರ್. ಸೊ ಈ ಫಾರ್ಮುಲಾದ ಈ ಒಂದು ಕ್ಯಾಲ್ಕುಲೇಟರಲ್ಲಿ ಏನು ಮಾಡಬೇಕು ಅಂತ ನಾನು ಪ್ರೀವಿಯಸ್ ಇದರಲ್ಲಿ ತೋರಿಸಿದ್ದೆ. ಪ್ಲಸ್ ಕ್ಯೂ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 150 ಸ್ಕ್ವೇರ್. 50 ಸ್ಕ್ವೇರ್ ಬ್ರಾಕೆಟ್ ಇದೆ, ಹುಷಾರಾಗಿ ನೋಡ್ಕೋಬೇಕಿಲ್ಲಿ. ಪ್ಲಸ್ 2pq cos alpha ಅಂತ ಇದೆ. ಇದಿಷ್ಟು ಒಂದು ಬಿಗ್ ಟರ್ಮ್ ಆಗಿರೋದ್ರಿಂದ ಐ ವಿಲ್ ಯೂಸ್ ಅನದರ್ ಫಾರ್ಮುಲಾ ಪ್ಯಾರಂಥಿಸಿಸ್, ದಟ್ ಇಸ್ ಬ್ರಾಕೆಟ್ ಹಿಯರ್. 2 ಇಂಟು ಪಿ ಅಂತ ಹೇಳಿದ್ರೆ 100, ಕ್ಯೂ ಅಂತ ಹೇಳಿದ್ರೆ 150 ಇಂಟು ಕಾಸ್ ಆದಮೇಲೆ ಒಂದು ಬ್ರಾಕೆಟ್ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, 45. ಈಗ ನೋಡಿ ಇಲ್ಲಿ ಓಪನ್ ಆಗಿರೋವಂಥ ಬ್ರಾಕೆಟ್ನ ಫಸ್ಟು ಕ್ಲೋಸ್ ಮಾಡಬೇಕು. ಅದಾದಮೇಲೆ ಸ್ಟಾರ್ಟಿಂಗ್ ಇದೆಯಲ್ಲ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. You can see the answer here, the same answer what we got, 231.7. So adane ಇಲ್ಲಿ ಬರ್ದಿರುವಂತದ್ದು. In a similar way find out the direction also. To find the direction always use bracket because there are many terms are there here. For the numerator you should write a bracket q into q ಅಂತ ಹೇಳಿದ್ರೆ 150 into sin 45 degree and close the bracket. ನೋಡಿ ಈ 45 degree only for this, you should close the bracket, divided by, again you should use a formula, bracket p is 100 plus q is 150 into cos 45 illond bracket close ಆಗಬೇಕು. So you should do another bracket. Now you will get the answer 150 into cos 45. You can say ನೋಡಿ ನೋಡ್ಬೋದು ಕಂಪ್ಲೀಟ್ ಎಲ್ಲ ಈಕ್ವೇಷನ್ಗೂ ಸೇರಿ ಇನ್ನೊಂದು ಬ್ರಾಕೆಟ್ ಕ್ಲೋಸ್ ಓಪನ್ ಮಾಡಿಲ್ಲ ಇಲ್ಲಿ, ಹಾಗಾಗಿ ಇದು ತೋರಿಸ್ತಾ ಇದೆ. ನೀವು ಕರೆಕ್ಟಾಗಿ ಮಾಡಿದ್ರೆ ಇಟ್ ವಿಲ್ ಶೋ ದ ಕರೆಕ್ಟ್ ಆನ್ಸರ್ ಆಲ್ಸೋ. ಲೆಟ್ ಮಿ ಚೆಕ್. ಸೊ ಯು ಕ್ಯಾನ್ ಸಿ 514.718 ಇಂಟು 10 ಪವರ್ ಮೈನಸ್ 3 ಇದೆ. 10 ಪವರ್ ಮೈನಸ್ 3 ಅಂದರೆ ಯು ಕ್ಯಾನ್ ಟೇಕ್ ಡಿವೈಡೆಡ್ ಬೈ 1000 ಅಂತ ಅರ್ಥ. ಡಿವೈಡೆಡ್ ಬೈ 1000 ಮಾಡಿದ್ರೆ 0.514 ಬರೋದು, 0.5147 ಬರುತ್ತೆ. ನಾವು ಯು ನೀಡ್ ಟು ಟ್ರಾನ್ಸ್ಫರ್ ದಿಸ್. ಸೊ ಅದಕ್ಕೆ ನಾನೇನು ಮಾಡಬೇಕು, ಆಲ್ರೆಡಿ ಹೇಳಿರೋ ಥರ ಸೊ ಎ ಟ್ಯಾನ್ ಅಂತ ತೊಗೋಬೇಕು ಕಮ್ಯಾಂಡು. ಇಲ್ಲಿ ಸದ್ಯಕ್ಕೆ ನನ್ನ ಕ್ಯಾಲ್ಕುಲೇಟರಲ್ಲಿ ಎ ಟ್ಯಾನ್ ತೊಗೋತೀನಿ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಶಿಫ್ಟ್ ಇಟ್ಕೊಂಡು ಯು ಶುಡ್ ಯೂಸ್ ಟ್ಯಾನ್. ಸೊ ಇಟ್ ವಿಲ್ ಗೆಟ್ ಎಕ್ಸಾಕ್ಟ್ ಆನ್ಸರ್. ಸೊ 0.5147. So your answer is 27.23 degree or 27.3 degree approximately. So here there is no need of quadrants and all. So whatever the answer you will get, that would be the final answer. ಹಾಗಾಗಿ 27.3 degree ಬರೆದ್ರೆ
That is sufficient for this question. I hope all of you understood this question. So for these type of question, you should remember two formulas. One is resultant and magnitude of the resultant, that is R, and one is direction, that is theta, that is tan theta is equal to Q sin alpha plus P plus Q cos alpha. ಇದನ್ನು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಗ್ರಾಫಿಕಲ್ ಮೆಥಡಲ್ಲಿ ಮಾಡೋದು ಯಾವ ಥರ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಗ್ರಾಫಿಕಲ್ ಮೆಥಡ್ಗೆ ಯು ಶುಡ್ ಯೂಸ್ ಎ ಸೂಟಬಲ್ ಸ್ಕೇಲ್. ಸೊ ನಾನಿಲ್ಲಿ 100 ನ್ಯೂಟನ್ ಇರೋದ್ರಿಂದ 100 ನ್ಯೂಟನ್ ಇರೋದ್ರಿಂದ ನಾನು 2 ಸೆಂಟಿಮೀಟರ್ 20 ನ್ಯೂಟನ್ಗೆ ಅಂತ ತೊಗೊಂಡಿದ್ದೀನಿ. 20 ನ್ಯೂಟನ್ಗೆ 2 ಸೆಂಟಿಮೀಟರ್ ಆದರೆ 100 ನ್ಯೂಟನ್ಗೆ 2 × 5 ಅಂದರೆ 5 ಟೈಮ್ಸು 10 ಸೆಂಟಿಮೀಟರ್ ಆಯಿತು. ಸೊ ಯು ಡ್ರಾ ಇನ್ ಯುವರ್ ಗ್ರಾಫ್ ದಟ್ ಸ್ಕೇಲ್ ಆಫ್ 10 ಸೆಂಟಿಮೀಟರ್ ಹಿಯರ್. ನಾನಿಲ್ಲಿ ತೋರಿಸ್ಬೇಕಾದ್ರೆ ಐ ಹ್ಯಾವ್ ಗಿವನ್ ಲೈಕ್ ಇದನ್ನು ಸ್ಕೇಲ್ ಡೌನ್ ಮಾಡ್ಕೊಂಡಿದ್ದೀನಿ ಗ್ರಾಫ್ ಶೀಟಲ್ಲಿ. ಸೊ ಇನ್ ಎ ಸಿಮಿಲರ್ ವೇ ದಿಸ್ ಆಲ್ಸೋ 150 ನ್ಯೂಟನ್ಗೆ ಎಷ್ಟು ಸೆಂಟಿಮೀಟರ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ, 2 ಸೆಂಟಿಮೀಟರ್ಗೆ 20 ಆದರೆ 150 ನ್ಯೂಟನ್ಗೆ ಎಷ್ಟು? 150 × 2 ಡಿವೈಡೆಡ್ ಬೈ 20 ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಒನ್. ಆ್ಯಂಡ್ ಯು ನೋ ದ ಆಲ್ಫಾ ಆಲ್ಸೋ, ದ ಕಂಪ್ಲೀಟ್ ಆ್ಯಂಗಲ್. ದಿಸ್ ಇಸ್ ನಾಟ್ ದಿಸ್ ಆ್ಯಂಗಲ್, ಇಲ್ಲಿಂದ ಇಲ್ಲಿ ತನಕ ಇರೋವಂಥ ಆ್ಯಂಗಲ್ಲು 27.5 ಡಿಗ್ರಿ, ಇಟ್ ಇಸ್ 45 ಡಿಗ್ರಿ. 45 ಡಿಗ್ರಿ ಲೈನ್ ಹೇಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಯು ಡ್ರಾ ಎ ಹಾರಿಜೆಂಟಲ್ ಲೈನ್ ಆ್ಯಂಡ್ ಯು ಡ್ರಾ ಅಗೈನ್ ದ 45 ಡಿಗ್ರಿ ಲೈನ್ ಹಿಯರ್ ಟು ಮೀಟ್ ಸಮ್ ಪಾಯಿಂಟ್. ಅಲ್ಲಿ ಆ ಪಾಯಿಂಟ್ ಹತ್ರ ನೀವು ಡಯಾಗನಲ್ನ ಜಾಯಿನ್ ಮಾಡಿದ್ರೆ ಯು ವಿಲ್ ಗೆಟ್ OC, ದಟ್ ಈಸ್ R. ಸೊ ಈ R ರಿಸಲ್ಟೆಂಟ್ ಆಗಿರುತ್ತೆ. ಸೊ ಇದನ್ನು 11.5 ಸೆಂಟಿಮೀಟರ್ ಆಗಿರೋದ್ರಿಂದ 11.5 ಸೆಂಟಿಮೀಟರ್ ಆಗಿರೋದ್ರಿಂದ OC, ಇದನ್ನು ಅಗೈನ್ 1 ಸೆಂಟಿಮೀಟರ್ಗೆ 20, 2 ಸೆಂಟಿಮೀಟರ್ಗೆ 20 ಅಂತ ತೊಗೊಂಡಿರೋದ್ರಿಂದ ಸೊ ಇಟ್ ವಿಲ್ ಗಿವ್ 231.8 ನ್ಯೂಟನ್. ಸಿಮಿಲರ್ಲಿ ಆ್ಯಂಗಲ್ ಇಟ್ ವಿಲ್ ಬಿ ಅರೌಂಡ್ 27.24 ಡಿಗ್ರಿ. ಸೊ ಇದನ್ನು ನೀವು ರೆಕಾರ್ಡ್ ಮಾಡಿ ಅಲ್ಲಿ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಗ್ರಾಫಿಕಲ್ ಮೆಥಡ್. Let's continue with the problems which are related to what you see. You can see here. So these type of question you can expect in your examination for 5 to 10 marks. So ಇಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ನ ಹೌ ಟು ರೈಟ್ ಇಟ್ ಆಸ್ ಎ ಸ್ಪೇಸ್ ಡಯಾಗ್ರಾಮ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪೇಸ್ ಡಯಾಗ್ರಾಮ್ ಅಂತ ಹೇಳಿದ್ರೆ ಕ್ವಾಡ್ರೆಂಟ್ಸಲ್ಲಿ ಬರ್ಕೋಬೇಕಾಗುತ್ತೆ. ಯು ಕ್ಯಾನ್ ಸಿ ಹಿಯರ್ 20 ನ್ಯೂಟನ್ ಇನ್ಕ್ಲೈನ್ಡ್ ಅಟ್ 30 ಡಿಗ್ರಿ ಟುವರ್ಡ್ಸ್ ನಾರ್ತ್ ಆಫ್ ಈಸ್ಟ್. ಸೊ ಐ ಹ್ಯಾವ್ ಎ ಸ್ಲೈಡ್ ಶೋ, ಬಟ್ ಇಲ್ಲಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಬರೀತೀನಿ. ಸೊ ನಾರ್ತ್ ಈಸ್ಟ್ ಅಂತ ಹೇಳಿದ್ರೆ ದಿಸ್ ಇಸ್ ನಾರ್ತ್ ಆ್ಯಂಡ್ ದಿಸ್ ಇಸ್ ಸೌತ್, ದಿಸ್ ಇಸ್ ಈಸ್ಟ್ ಆ್ಯಂಡ್ ದಿಸ್ ಇಸ್ ವೆಸ್ಟ್. ಆಲ್ ಆಫ್ ಯು ನೋ ದಿಸ್, ನಿಮ್ಗೆ ಗೊತ್ತಿದೆ ಇದೆಲ್ಲ. ಸೊ ಇಲ್ಲಿ 30 ಡಿಗ್ರಿ ಟುವರ್ಡ್ಸ್ ನಾರ್ತ್ ಆಫ್ ಈಸ್ಟ್ ಅಂತ ಹೇಳಿದ್ರೆ ದಿಸ್ ಫಸ್ಟ್ ಕ್ವಾಡ್ರೆಂಟ್. ಇಲ್ಲಿ 30 ಡಿಗ್ರಿಗೆ ನಿಮಗೆ ಒಂದು ಫೋರ್ಸ್ ಹೋಗ್ತಾ ಇದೆ, ಅದು 20 ನ್ಯೂಟನ್ ಆ್ಯಂಡ್ 30 ಡಿಗ್ರಿ ಫಾರ್ ದ ಎಕ್ಸ್ ಆಕ್ಸಿಸ್. ಸಿಮಿಲರ್ಲಿ 25 ನ್ಯೂಟನ್ ಟುವರ್ಡ್ಸ್ ನಾರ್ತ್, ಎಕ್ಸಾಕ್ಟ್ಲಿ ನಾರ್ತ್ಗೆ 25 ನ್ಯೂಟನ್ ಹೋಗ್ತಾ ಇದೆ. ಅಂದರೆ ಇಲ್ಲಿ ಯಾವುದೇ ಆ್ಯಂಗಲ್ ಇಲ್ಲ, ಇಲ್ಲಿ 25 ನ್ಯೂಟನ್ ಅಂತ ಹಾಕೋಬೇಕಾಗುತ್ತೆ ಫಾರ್ ಎಕ್ಸಾಕ್ಟ್ಲಿ ವೈ ಆಕ್ಸಿಸ್. 30 ನ್ಯೂಟನ್ ಟುವರ್ಡ್ಸ್ ನಾರ್ತ್ ವೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಾರ್ತ್ ವೆಸ್ಟ್ ಇಸ್ ಸೆಕೆಂಡ್ ಕ್ವಾಡ್ರೆಂಟ್. 30 ನ್ಯೂಟನ್ ಕೊಟ್ಟಿದ್ದಾರೆ, ಬಟ್ ಆ್ಯಂಗಲ್ ಕೊಟ್ಟಿಲ್ಲ. ಟುವರ್ಡ್ಸ್ ವೆಸ್ಟ್ ಅಂತಿರೋದ್ರಿಂದ ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೋಬೋದು 45 ಡಿಗ್ರಿ ಟು ದ ವರ್ಟಿಕಲ್ ಆರ್ ಹಾರಿಜೆಂಟಲ್, ಎರಡಕ್ಕೂ ತೊಗೋಬೋದು ನೀವು ಬೇಕಾದರೆ. 45 ಡಿಗ್ರಿ ಆಗಿರೋದ್ರಿಂದ ಎಕ್ಸಾಕ್ಟ್ಲಿ ಅಟ್ ದ ಮಿಡಲ್. ಸೊ ದಿಸ್ ಒನ್ ಇಸ್ 30 ನ್ಯೂಟನ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ 35 ನ್ಯೂಟನ್ ಇನ್ಕ್ಲೈನ್ಡ್ ಅಟ್ 40 ಡಿಗ್ರಿ ಟುವರ್ಡ್ಸ್ ಸೌತ್ ಆಫ್ ವೆಸ್ಟ್. ಸೊ ಸೌತ್ ವೆಸ್ಟ್ ಅಂದರೆ ಥರ್ಡ್ ಕ್ವಾಡ್ರೆಂಟು. ಹಿಯರ್ ದ ಫೋರ್ಸ್ ಇಸ್ 35 ನ್ಯೂಟನ್ and you should take the 40 degree here to the x axis only. ಇಲ್ಲಿ ನಿಮಗೆ ಆರ್ ಮತ್ತು ಥೀಟಾ ಕಂಡುಹಿಡಿಬೇಕು. ಈಗ 4 ಫೋರ್ಸ್ ಇದೆ. 4 ಫೋರ್ಸ್ದು ಕಂಬೈನ್ಡ್ ಎಫೆಕ್ಟ್ ನಿಮಗೆ ಒಂದು ಫೋರ್ಸ್ ತೋರಿಸುತ್ತೆ, ಅದು ಯಾವುದಾದ್ರೆ ರಿಸಲ್ಟೆಂಟು, ಅದು ಯಾವ ಡೈರೆಕ್ಷನ್ ಹೋಗಬೇಕು ಅನ್ನೋದು ಥೀಟಾ. ಇದೆರಡು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಲೆಟೆಸ್ಟ್ ರೈಟ್ ದ ಸ್ಪೇಸ್ ಡಯಾಗ್ರಾಮ್. ಆಲ್ವೇಸ್ ರೈಟ್ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಇಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕೊಟ್ಟಿರೋದ್ರಿಂದ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಫೋರ್ಸ್ ಬರ್ಕೊಳ್ಳಿ, 30 ಡಿಗ್ರಿಗಿದೆ. ಸೆಕೆಂಡ್ ಫೋರ್ಸ್ ಇಸ್ 25 ನ್ಯೂಟನ್. Third force is 30 Newton toward 45 degree, exactly at the middle. And the fourth force is 35 Newton, that is exactly at the 40 Newton. So now the 40 degree to the x-axis, that is 35 Newton. So ಈಗ ನೋಡೋಣ horizontal component ಬರಿತಾ ಬರೋಣ. Horizontal component is, you can sigma h. ಸೊ ಫಸ್ಟ್ ಫೋರ್ಸ್ಗೆ ನಾವು ಕಾಂಪೊನೆಂಟ್ಸ್ ಬರಿತೀನಿ, ಇಲ್ಲಿ ಬರಿತೀನಿ ನೋಡಿ ಬಿಫೋರ್ ಗೋಯಿಂಗ್ ಟು ದಿಸ್. ಸೊ ಕಾಸ್ ಇಲ್ಲಿರೋದ್ರಿಂದ ಎಕ್ಸ್ ಆಕ್ಸಿಸ್ ಆ್ಯಂಗಲ್ ಇರೋದ್ರಿಂದ ದಿಸ್ ಒನ್ ಇಸ್ 20 cos 30 ಆ್ಯಂಡ್ ದ ವೈ ಆಕ್ಸಿಸ್ ಲೈನ್ ಇಸ್ 20 sin 30.
ಸೆಕೆಂಡ್ ಫೋರ್ಸ್ ಡೈರೆಕ್ಟಾಗಿ ವರ್ಟಿಕಲಿ ಅಪ್ವರ್ಡ್ಸ್ ಆಗಿರೋದ್ರಿಂದ ನೋ ನೀಡ್ ಟು ಟಚ್ ದಿಸ್, ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ಸೊ ಇಲ್ಲಿ ನಿಮಗೆ ಟುವರ್ಡ್ಸ್ ದಿಸ್ ಸೈಡ್ ಐ ಕ್ಯಾನ್ ರೈಟ್ ಆರೋ ಮಾರ್ಕ್ ಟುವರ್ಡ್ಸ್ ದಿಸ್ ಆ್ಯಂಡ್ ದಿಸ್, ಆ್ಯಂಡ್ ಎಲ್ಲಿ 45 ಡಿಗ್ರಿ ಇದೆ ಅಲ್ಲಿ 30 cos 45, 30 cos 45. So this one is 30 sin 45, 30 sin 45. So for this also the arrow marks are like this. ಇಲ್ಲಿ ಯಾವುದೇ ಮೈನಸ್ ಪ್ಲಸ್ ಹಾಕಕ್ಕೆ ಹೋಗಬೇಡಿ, ಸಿಗ್ಮಾ ಎಸ್ ಸಿಗ್ಮಾ ವಿ ಬರೆಯುವಾಗ ಮೈನಸ್ ಪ್ಲಸ್ ಹಾಕೋರಂತೆ. ಸೊ 35 cos 40 and this one is 35 sin 40. ಸೊ ಇದನ್ನು ಬರ್ಕೊಂಡು then you should substitute in the sigma h equation. So sigma h is equal to ನೋಡಿ ಫಸ್ಟ್ ಒನ್ಗೆ 20 cos 30 ಆಯಿತು, 20 cos 30 ಆಯಿತು. ಸೆಕೆಂಡ್ ಒನ್ ಈ ಕಡೆ ಡೈರೆಕ್ಷನ್ ಹೋಗ್ತಾ ಇರೋದ್ರಿಂದ ಮೈನಸ್ ಬರೀಬೇಕು, 30 cos 45 ಆಯಿತು. ನೆಕ್ಸ್ಟ್ ಒನ್ನು ಅಗೈನ್ ಲೆಫ್ಟ್ ಸೈಡ್ಗೆ ಹೋಗ್ತಾ ಇದೆ, 35 cos 40 ಆಯಿತು. ನೋಡಿ ಇದನ್ನು ಇಷ್ಟನ್ನು ನೀವು ಕರೆಕ್ಟಾಗಿ ಬರ್ಕೊಂಡ್ಬಿಟ್ರೆ ಯು ಕ್ಯಾನ್ ಸಿ ಹಿಯರ್ 20 cos 30, 30 cos 45, 35 cos 40 ಮಾಡಿದ್ರೆ ಯು ವಿಲ್ ಗೆಟ್ ಸಿಗ್ಮಾ ಎಚ್. ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ಆಲ್ರೆಡಿ ತೋರಿಸಿದ್ದೀನಿ, ಇಟ್ ಈಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಸಿಮಿಲರ್ಲಿ ಸಿಗ್ಮಾ ವಿ ಮಾಡಬೇಕಾದ್ರೆ ಫಸ್ಟ್ ಒನ್ ಪಾಸಿಟಿವ್ ಇದೆ, 20 sin 30, 20 sin 30 ಬರೀರಿ. ನೆಕ್ಸ್ಟ್ ಒನ್ ಇಸ್ 25 ಎಕ್ಸಾಕ್ಟ್ಲಿ ಎಟ್ ದ ವರ್ಟಿಕಲ್ ಲೈನ್, ಡೈರೆಕ್ಟ್ 25 ಬರೀರಿ, ಯಾವುದೇ ಸೈನ್ ಮತ್ತು ಕಾಸ್ ಕಾಂಪೊನೆಂಟ್ ಇಲ್ಲ. ಸೊ ಈ ಕಡೆ ಸೈಡು ಮತ್ತೆ ಪ್ಲಸ್ ಬರೀಬೇಕು ಬಿಕಾಸ್ ಟುವರ್ಡ್ಸ್ ಅಪ್ವರ್ಡ್ಸ್ 30 sin 45, ಕೆಳಗಡೆ ಡೌನ್ವರ್ಡ್ಸ್ ಇರೋದ್ರಿಂದ ಲಾಸ್ಟ್ ಫೋರ್ಸು ಮೈನಸ್ ಬರೀಬೇಕು. ಸೊ ಯು ಶುಡ್ ಡೂ ದಿಸ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ನಾನು ಆಲ್ರೆಡಿ ಹೇಳಿದ್ದೀನಿ, ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ನೋ ನೀಡ್ ಟು ವರಿ ಅಬೌಟ್ ದಿಸ್ ಮೈನಸ್. ಹಾಗಾಗಿ ಯು ಕ್ಯಾನ್ ಏನು ಬರಿಬೇಕಾದ್ರೆ ಬರೀರಿ, ಬಟ್ ಕ್ಯಾಲ್ಕುಲೇಟರ್ಲಿ ಮೈನಸ್ ಬರೀದೇ ಇದ್ರೂ ಪ್ರಾಬ್ಲಮ್ ಇಲ್ಲ. ಯು ವಿಲ್ ಗೆಟ್ 45.6 Newton. Similarly direction you will get minus 1.09, you will get an angle of minus 47.5 degree. ಸೊ ಇದು ಫೈನಲ್ ಅಲ್ಲ, ಅಗೈನ್ ಯಾವ ಕ್ವಾಡ್ರೆಂಟಲ್ಲಿ ಇದೆ ಅಂತ ನೋಡಬೇಕು. ಸಿಗ್ಮಾ ಹೆಚ್ಚು ನೆಗೆಟಿವ್ ಇದೆ, ಸಿಗ್ಮಾ ಎಚ್ ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಐದರ್ ಸೆಕೆಂಡ್ ಆರ್ ಥರ್ಡ್ ಇರುತ್ತೆ. ನೆಕ್ಸ್ಟ್ ಸಿಗ್ಮಾ ವಿ ನೋಡೋಣ, ಸಿಗ್ಮಾ ವಿ ಪಾಸಿಟಿವ್ ಇದೆ, ಸಿಗ್ಮಾ ವಿ ಪಾಸಿಟಿವ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಯು ಶುಡ್ ಆಲ್ವೇಸ್ ಟೇಕ್ ಸೆಕೆಂಡ್ ಕ್ವಾಡ್ರೆಂಟ್, ಹಾಗಾಗಿ ಥರ್ಡ್ ಕ್ವಾಡ್ರೆಂಟ್ ಬರೋದಿಲ್ಲ. ಸೆಕೆಂಡ್ ಕ್ವಾಡ್ರೆಂಟ್ ಇರೋದ್ರಿಂದ ಯು ಕ್ಯಾನ್ ಆ್ಯಡ್ 90 to this angle or you can subtract the angle from 180 degree. So final angle is 180 degree minus 47.5 degree ಮಾಡಿದಾಗ ಏನು ಆನ್ಸರ್ ಬರುತ್ತೋ that angle it gives the resultant direction and the magnitude is 45.6. You can do the graphical method also. Graphical method ತುಂಬ ಸುಲಭ. So take 1 ಯೂನಿಟ್ಗೆ 10 Newton ಅಂತ ತಗೋತೀನಿ ಬಿಕಾಸ್ ತುಂಬ ಸಿಂಪಲ್ ಆಗಿರೋದ್ರಿಂದ 20, 30 ಇರೋದ್ರಿಂದ ಒಂದೊಂದು ಸೆಂಟಿಮೀಟರ್ಗೆ 10 Newton ತೊಗೋತೀನಿ. ಫಸ್ಟ್ ಫೋರ್ಸ್ ಐ ಹ್ಯಾವ್ ಟೇಕಿಂಗ್ ದಿಸ್, ಇದನ್ನು ತೊಗೋಬೋದು. ಸರ್ ಇದಕ್ಕೆ ತೊಗೋತಾ ಇಲ್ಲ, ಇದನ್ನು ತೊಗೋತಾ ಇದ್ದೀರಾ ಅಂದರೆ ಯಾವ್ದಾದ್ರು ಫೋರ್ಸಿಂದ ಶುರು ಮಾಡ್ಬೋದು ನೀವು. ಪಾಲಿಗನ್ನ ಫೋರ್ಸ್ ಪಾಲಿಗನ್ ಅಂತ ಕರೀತಾರೆ. ಯು ಕ್ಯಾನ್ ಸಿ 25 Newton, ದಟ್ ಈಸ್ 2.5 ಸೆಂಟಿಮೀಟರ್ ಲೈನ್ನ ನೀವು ಇಲ್ಲಿಂದ ಏನು ಸ್ಟಾರ್ಟಿಂಗ್ ಪಾಯಿಂಟಿಂದ 2.5 ಸೆಂಟಿಮೀಟರ್ ಹೇಳ್ಕೊತೀರಾ. ಅಲ್ಲಿಂದ ಫಾರ್ ದ ಆ್ಯಂಗಲ್ ಆಫ್ 30 degree write the green force, that is 2 centimeter line. Then you will get some point here. From here for 30 Newton ಅಂದರೆ 3 ಸೆಂಟಿಮೀಟರು 45 ಡಿಗ್ರಿ ಲೈನ್ ಹೇಳ್ಕೋಬೇಕು. ನೋಡಿ ಇಲ್ಲೊಂದು ಲೈನ್ ಹಾಕ್ಕೊಂಡು ಆಕ್ಸಿಸ್ ಲೈನು ಅಥವಾ ಏನು ಬೇಸ್ ಲೈನು 45 ಡಿಗ್ರಿಗೆ 3 ಸೆಂಟಿಮೀಟರ್ ಲೈನ್ ಹೇಳ್ಕೊಳ್ಳಿ. ದಟ್ ವಿಲ್ ಎಂಡ್ ಹಿಯರ್. ಇಲ್ಲಿಂದ ಮತ್ತೆ ಅಗೈನ್ 45 ಡಿಗ್ರಿ ಟು ದ ಹಾರಿಜೆಂಟಲ್. ಯು ಡ್ರಾ ಅ ಹಾರಿಜೆಂಟಲ್ ಲೈನ್ ಆ್ಯಂಡ್ ರೈಟ್ 40 ಡಿಗ್ರಿ ಆ್ಯಂಡ್ 3.5 ಸೆಂಟಿಮೀಟರ್ ಲೈನ್ನ ಡ್ರಾ ಮಾಡಿ. ದಟ್ ವಿಲ್ ಎಂಡ್ ಸಮ್ವೇರ್ ಹಿಯರ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ನ ಯು ಶುಡ್ ವಾಟ್ ಯು ಸಿ ಹಿಯರ್, ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ನ ನೀವೇನಾದರೂ ಕಂಪ್ಲೀಟಾಗಿ ಜಾಯಿನ್ ಮಾಡಿದ್ರೆ ದಟ್ ವಿಲ್ ಗಿವ್ಸ್ ಅ ರಿಸಲ್ಟೆಂಟು ನೋಡಿ 4.56 ಸೆಂಟಿಮೀಟರ್ ಬರುತ್ತೆ. ಇಫ್ ಯು ಮೆಷರ್ ಇಟ್ ಫ್ರಮ್ ದ ಸ್ಕೇಲ್ ಇಂಟು 10 ಮಾಡಿದ್ರೆ 45.6 ಬರುತ್ತೆ. ಗೋ ಬ್ಯಾಕ್ ಟು ದ ಅನಾಲಿಟಿಕಲ್ ಮೆಥಡ್, 45.6 ಬಂದಿತ್ತಲ್ಲಿ. ಇನ್ನು ಆ್ಯಂಗಲ್ಲು 132.3 ಫ್ರಮ್ ದ ಬೇಸ್, ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಗಲ್ನ. ಯಾವಾಗಲೂ ನಾವು 180ಇಂದ ಮೈನಸ್ ಮಾಡುವಾಗ ಅಥವಾ ಫೋರ್ತ್ ಕ್ವಾಡ್ರೆಂಟ್ ಇದ್ದಾಗ ಇಲ್ಲಿಂದಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ from here, from the baseline, from here if you measure from the protractor it would be around 132.3 degree ಬರುತ್ತೆ. So this is how you should do the graphical method also. Let's move on to the next problem. So they have given a space diagram directly and this is very simple. ಇಲ್ಲಿ ತನಕ ನೀವು ಮಾಡಿರೋದ್ರಿಂದ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಫಾರ್ ಪ್ರತಿ ಫೋರ್ಸ್ಗೂ ಎಕ್ಸ್ ಕಾಂಪೊನೆಂಟ್ ವೈ ಕಾಂಪೊನೆಂಟ್ ಬರ್ಕೊಳ್ಳಿ. 30 ಇಲ್ಲಿರೋದ್ರಿಂದ ಸೊ 3 cos 30 ಆಯ್ತು. ಇದೇನಾಯಿತು 3 sin 30 ಆಯಿತು. ಸೊ ಟುವರ್ಡ್ಸ್ ವೆಸ್ಟ್ ಇರೋದ್ರಿಂದ ಎಕ್ಸ್ ಈ ಥರ ಬಂತು, ವೈ ಮೇಲ್ಗಡೆಗೆ ಹೋಗ್ತಾ ಇದೆ. ಸೊ 2.2 ಕಾಸ್ ಎಕ್ಸ್ ಕಾಂಪೊನೆಂಟ್ ಆಗುತ್ತೆ, ಸೈನ್ ವೈ ಕಾಂಪೊನೆಂಟ್ ಆಗುತ್ತೆ.
ಇಲ್ಲೂ ಅಷ್ಟೇ ಟುವರ್ಡ್ಸ್ ಲೆಫ್ಟ್ ಆ್ಯಂಡ್ ಟುವರ್ಡ್ಸ್ ಡೌನ್. ಸೊ ಇಲ್ಲಿ ಆ್ಯಂಗಲ್ ಈ ಕಡೆ ಇರೋದ್ರಿಂದ ಕಾಸ್ ಇಲ್ಲಿ ಬರುತ್ತೆ, ಸೈನ್ ಇಲ್ಲಿ ಬರುತ್ತೆ. ಇನ್ ಹಿಯರ್ ಈ ಹಾರಿಜಾಂಟಲ್ಗೆ ಆಗಿರೋದ್ರಿಂದ ಕಾಸ್ ಇಲ್ಲಿ ಬರುತ್ತೆ, ಸೈನ್ ಇಲ್ಲಿ ಬರುತ್ತೆ. ಸೊ ಎಲ್ಲೆಲ್ಲಿ ಪಾಸಿಟಿವ್ ಎಲ್ಲೆಲ್ಲಿ ನೆಗೆಟಿವ್ ಅಂತ ನೋಡಿಕೊಂಡು ಯು ಶುಡ್ ರೈಟ್. ಸೊ ಐ ಕ್ಯಾನ್ ರೈಟ್ ಹಿಯರ್ ಸಿಗ್ಮಾ ಎಚ್ ಇಸ್ 3 cos 30 ಫಾರ್ ದ ಫಸ್ಟ್ ಫೋರ್ಸ್. ಸೆಕೆಂಡ್ ಫೋರ್ಸ್ ಟುವರ್ಡ್ಸ್ ಲೆಫ್ಟ್ ಸೈಡ್ಸ್, ಹಂಗಾಗಿ ನಾನು ಮೈನಸ್ ಬರಿತಾ ಇದ್ದೀನಿ. 2.24 cos 26.5 degree. ಫಾರ್ ದ ಥರ್ಡ್ ಫೋರ್ಸ್ ಟುವರ್ಡ್ಸ್ ಲೆಫ್ಟ್ ಅಗೇನ್ ಮೈನಸ್ ಹಾಕಬೇಕು. ಸೊ 2 cos 60. And the last force is towards right. I should write a positive sign here. So 3.9 cos 67.38 degree. So ಎಲ್ಲನೂ ಮಾಡಿದಾಗ you will get an answer of 1.094. In a similar way vertical component ಮಾಡೋದಾದ್ರೆ ಫಸ್ಟ್ ಒನ್ ಪಾಸಿಟಿವ್, ಸೊ 3 sin 30 ಆಗ್ತಾ ಇದ್ದೀರಾ. ಸೆಕೆಂಡ್ ಒನ್ ಪಾಸಿಟಿವ್, ಪ್ಲಸ್ ಹಾಕಬೇಕು 2.24 sin 26.5 degree. ಥರ್ಡ್ ಒನ್ ಇಸ್ ಮೈನಸ್ 2 sin 60, and fourth one is also minus 3.9 sin 67.38 degree. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ will get this one, and if you calculate the magnitude of the resultant force you will get 3.3035, and the direction is around 68.722 degree ಬರುತ್ತೆ. ಇದು ಫೈನಲ್ ಅಲ್ಲ. ಈಗ ಸಿಗ್ಮಾ ಎಚ್ ಮತ್ತು ಸಿಗ್ಮಾ ವಿ ಏನು ನೊಟೇಷನ್ ನೋಡ್ಕೊಳ್ಳೋಣ. ಸೈನ್ ಕನ್ವೆನ್ಷನ್ನು ಸಿಗ್ಮಾ ಎಚ್ ಪಾಸಿಟಿವ್ ಇದೆ ಅಂದರೆ ಫಸ್ಟ್ ಆ್ಯಂಡ್ ಫೋರ್ತು, ಸಿಗ್ಮಾ ಬಿ ನೆಗೆಟಿವ್ ಇದೆ ಅಂದರೆ ಕೆಳಗಡೆದು, ಮೇಲ್ಗಡೆ ಪಾಸಿಟಿವ್ ಇರುತ್ತೆ ವರ್ಟಿಕಲ್ ಆಕ್ಸೆಸ್ಸು. ಹಾಗಾಗಿ ಫೋರ್ತ್ ಕ್ವಾಡ್ರೆಂಟು 360ಇಂದ 68.72 ಡಿಗ್ರಿ ಮಾಡಿದ್ರೆ ಏನು ಆನ್ಸರ್ ಬರುತ್ತೋ ದಟ್ ಈಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್. ದಟ್ ಯು ಶುಡ್ ಮೆಜರ್ ಫ್ರಮ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಂಪ್ಲೀಟ್ ಆಗಿ. ಸೊ ದಿಸ್ ಇಸ್ ಅಬೌಟ್ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ರಿಲೇಟೆಡ್ ಟು method of resolution and composition of forces. In the next video, I'm going to explain the practical and activity session. So keep on watching, and I'm going to solve exercise 1.1 also, which is available in your question bank and model question paper. So keep watching and keep learning. The strength of materials or mechanics of materials is very simple subject. So don't miss any of the questions coming in the examination. Thank you so much for watching.